ಆಮೇಲೆ ಕನಕ ಗುರುಪೀಠದ ರಜತ ಮಹೋತ್ಸವ 2017 ನಡೆಯುತ್ತೆ. ಆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇದೇ ವೇದಿಕೆ ಮೇಲೆ ನಾನು ಕೇಳಿದ್ದೀನಿ, 1,15,00,000 ರೂಪಾಯಿ ನೀವು ದೇಣಿಗೆ ತೆಗಿತೀರಿ, 1,07,00,000 ರೂಪಾಯಿ ಖರ್ಚು ತೋರಿಸ್ತೀರಿ, ಯಾರು ದೇಣಿಗೆ ಕೊಟ್ಟು ಯಾರು ಖರ್ಚು ಮಾಡಿದ್ರು ಕೊಡ್ಲಿಲ್ಲ, ಲೆಕ್ಕ ಕೊಟ್ಟಿಲ್ಲ, ನಾವು ಅಧಿಕೃತ ಲೆಟರ್ ಕೊಟ್ಟಿದ್ವಿ. ಈ ಜನರಲ್ ಬಾಡಿ ಪುಸ್ತಕದಲ್ಲಿ ಕೇಳ್ತೀರಿ, ಕನಕ ಗುರುಪೀಠದ ರಜತ ಮಹೋತ್ಸವದ ಬಸ್ಸುಗಳ ಮುಂಗಡ ವಾಪಸ್ ಹೋದ್ರೆ ಜಮಾ ಆಗ್ಬೇಕಾ ಖರ್ಚಾಗ್ಬೇಕಾ? 13 ಲಕ್ಷ ರೂಪಾಯಿ ಖರ್ಚಿಗೆ ತೋರಿಸ್ತೀರಿ. ಕನಕ ಗುರುಪೀಠದ ಹೆಸರಲ್ಲಿ 13 ಲಕ್ಷ ರೂಪಾಯಿ ಜಮಾ ಆಗ್ಬೇಕಾಗಿರೋದು ಖರ್ಚಲ್ಲಿ ತೋರಿಸ್ತಾರೆ. ಈ 13 ಲಕ್ಷ ರೂಪಾಯಿ, 1,15,00,000 ರೂಪಾಯಿ, 1,07,00,000 ರೂಪಾಯಿ ಸಮುದಾಯದ ಹಣ ರೀ. ಕಟ್ಟ ಕಡೆಯ ಕುರುಬನಿಗೂ ಸೇರ್ಬೇಕಾಗಿದ್ದ ಹಣ. ಮಠಕ್ಕೆ 1,07,00,000 ರೂಪಾಯಿ ಖರ್ಚು ತೋರಿಸ್ತಾ ಇದಾರಲ್ಲ, ಕನಕ ಗುರುಪೀಠಕ್ಕೆ 1 ಪೈಸಾ ಕೊಟ್ಟಿರೋದಿದ್ಯಾ? ದಾಖಲೆ ಇದೆಯಾ? ಮೂಲಗಳ ಪ್ರಕಾರ ಮಠಕ್ಕೆ 1 ಪೈಸಾ ಹೋಗಿಲ್ಲ. 25ನೇ ವರ್ಷದ ರಜತ ಮಹೋತ್ಸವಕ್ಕೆ ಒಂದು ಸ್ಮರಣ ಸಂಚಿಕೆ ಮಾಡ್ತೇವೆ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಸ್ಮರಣ ಸಂಚಿಕೆ ಸಮಿತಿ ರಚನೆ ಆಗುತ್ತೆ. 25 ವರ್ಷಗಳ 10 ವರ್ಷದಲ್ಲಿ ಮಾಡಿದ್ರಲ್ಲ ದಶಮಾನೋತ್ಸವ ಅಂತೇಳಿ, ಅದೇ ರೀತಿ 25 ವರ್ಷದ ರಜತ ಮಹೋತ್ಸವದ ಸ್ಮರಣ ಸಂಚಿಕೆ ಮಾಡ್ತೇವೆ ಅಂತೇಳಿ ಆಹ್ವಾನ ಪತ್ರಿಕೆಯಲ್ಲಿ ಸ್ಮರಣ ಸಂಚಿಕೆ ಉದ್ಘಾಟನೆ ಅಂತ ಇರುತ್ತೆ. ಅದನ್ನು ಜವಾಬ್ದಾರಿ ತಗೊಂಡವ್ರು ಯಾರು? ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು. ಸ್ಮರಣ ಸಂಚಿಕೆ ಪ್ರಿಂಟು ಆಗಿಲ್ಲ, ತಯಾರು ಆಗಿಲ್ಲ, ಬಿಡುಗಡೆನೂ ಆಗಿಲ್ಲ. ಇಡೀ ಜಗತ್ತಿಗೆ ಹೇಳ್ಬೇಕು, ಇಲ್ಲಿ ಕನಕ ಗುರುಪೀಠ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ, ಇಷ್ಟೆಲ್ಲ ಮಾಡಿದೆ, ಸಮುದಾಯಕ್ಕೆ ಇಷ್ಟೆಲ್ಲ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಮಾಡಿದೆ ಅಂತ ಹೇಳ್ಬಿಟ್ಟು ಫೋಟೋಗಳ ಸಮೇತ ಜನರ ಮುಂದೆ ಇಡಬೇಕಾಗಿತ್ತು. ಇಟ್ರ? ಅವತ್ತು ಸ್ಮರಣ ಸಂಚಿಕೆಯ ಉದ್ಘಾಟನೆ ಅಂತ ಹೇಳ್ತಾರೆ, ಪುಸ್ತಕನೇ ಇಲ್ಲ. 1,15,00,000 ರೂಪಾಯಿ ಸಮಾಜದ ಹೆಸರು ಕನಕ ಗುರುಪೀಠದ ಹೆಸರಿನಲ್ಲಿ ದೇಣಿಗೆ ಸಂಗ್ರಹಣ ಮಾಡಿ 1,07,00,000 ರೂಪಾಯಿ ತೋರಿಸ್ತಿರಲ್ಲ, ಏನಾಯ್ತು ಹಣ? ಏನಕ್ಕೆ ಖರ್ಚು ಮಾಡಿದಿರಿ? ಕನಕ ಗುರುಪೀಠದ ಹೆಸರಿನಲ್ಲಿ ತಗೊಂಡ್ಮೇಲೆ ಏನಕ್ಕೆ ಖರ್ಚು ಮಾಡಿದೀವಿ ಅಂತ ಹೇಳ್ಬೇಕಲ್ಲ, ಏನೇ ಇಲ್ಲ. ಯಾರನ್ನ ಕೇಳಬೇಕು? ಕುರುಬ ಸಮುದಾಯದ ಆಸ್ತಿಯಲ್ಲಿ ಕಟ್ಟ ಕಡೆಯ ಕುರುಬನಿಗೂ ಸಹ ಅಧಿಕಾರ ಇರುತ್ತೆ. ಒಂದೊಂದು ಪೈಸಕ್ಕೂ ಸಹ ಅವರು ಲೆಕ್ಕ ಕೊಡಬೇಕಾಗುತ್ತೆ. ನೋಡಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರ 105 ವರ್ಷಗಳ ಹಿಂದೆ ನಮ್ಮ ಸಮುದಾಯದ ಹಿರಿಯರು ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ, ಉನ್ನತಿಗೋಸ್ಕರವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 106 ವರ್ಷಗಳ ಹಿಂದೆ ಈ ಸಂಘವನ್ನ ಸ್ಥಾಪನೆ ಮಾಡಿದ್ರು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬಹುಶಃ ಅಂತಹ ಜಾಗ ಯಾರಿಗೂ ಸಿಕ್ಕಿರ್ಲಿಕ್ಕಿಲ್ಲ, ಆದರೆ ಸಿಕ್ಕಿದೆ. ಇವತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಒಂದೊಂದು ಪೈಸಕ್ಕೂ ಸಹ ಲೆಕ್ಕ ಕೊಡಬೇಕಾಗುತ್ತೆ. ಸಮಾಜದ ಮುಂದೆ ಪ್ರತಿಯೊಂದು ವಿಚಾರವನ್ನ ಹೇಳ್ಬೇಕಾಗುತ್ತೆ. ಶ್ರೀ ಕನಕ ಟಿವಿಯ ಮೂಲಕ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ, ಏನು ಸಮುದಾಯದ ಹೆಸರಿನಲ್ಲಿ ಹಣ ಕಲೆಕ್ಟ್ ಆಗ್ತಾ ಇದೆ, ಬಾಡಿಗೆ ರೂಪದಲ್ಲಿ, ಮತ್ತೊಂದು ರೂಪದಲ್ಲಿ, ಸರ್ಕಾರದ ಅನುದಾನದ ರೂಪದಲ್ಲಿ, ಪ್ರತಿಯೊಂದು ಸಹ ಸಮುದಾಯದ ಮುಂದೆ ಇಡಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಪತ್ರಿಕಾಗೋಷ್ಠಿ ಮಾಡಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇಡಬೇಕಾಗಿತ್ತು, ಆದ್ರೆ ಇಟ್ಟಿಲ್ಲ. 1 ಡಿಸೆಂಬರ್ 1ನೇ ತಾರೀಕು 2024ನೇ ತಾರೀಕು 6 ವರ್ಷಗಳ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಇವರು ಲೆಕ್ಕವನ್ನ, ಜಮಾ ಖರ್ಚಿನ ಲೆಕ್ಕವನ್ನ ಕೊಡ್ತಾರೆ. ಅದರಲ್ಲಿ ಒಂದು ವಿಚಾರದ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ ಬಸ್ಗಳನ್ನ ಬುಕ್ ಮಾಡಿದಂತಹ ಹಣ ವಾಪಸ್ಸು ಅಂತೇಳಿ ಜಮಾ ಖರ್ಚಿನಲ್ಲಿ ಬರಬೇಕು. ವಾಪಸ್ ಬಂದಿರೋ ಹಣ ಜಮಾ ಖರ್ಚಿಗೆ ಬರಬೇಕು, ಅದು ಲಾಭ ಆಗಬೇಕು, ಸಂಘಕ್ಕೆ ಲಾಭ ಆಗಬೇಕು, ಸಮುದಾಯಕ್ಕೆ ಲಾಭ ಆಗಬೇಕು. 13 ಲಕ್ಷ ರೂಪಾಯಿ ಸಂಘಕ್ಕೆ ಲಾಭ ಆಗಬೇಕಾಗಿತ್ತು. ಇಲ್ಲಿ ಜಮಾ ಖರ್ಚಿನ ಆಡಿಟ್ ಮಾಡಿರುವಂತಹ ಆಡಿಟ್ರು ಪ್ರತಿಯೊಂದು ಬಿಲ್ಲು ವೋಚರ್ಗಳನ್ನ ಲೆಕ್ಕ ಹಾಕಿ ಟಿಕ್ ಮಾಡಿ ಸರಿ ಇದೆ ಅಂತ ಹೇಳಿದ್ಮೇಲೆ ಆಡಿಟ್ರು ಸೈನ್ ಮಾಡುವಂಥದ್ದು. ಇದು ಪ್ರೊಸೀಜರು. ಆಡಿಟ್ರು ಸೈನ್ ಮಾಡ್ತಾರೆ. ಬಸ್ಗಳಿಗೆ ಕೊಟ್ಟಿರುವಂತಹ ಮುಂಗಡ ಹಣ ವಾಪಸ್ಸು ಅಂತಂದ್ರೆ 13 ಲಕ್ಷ ರೂಪಾಯಿ ಜಮಾ ಆಗಬೇಕಾಗಿತ್ತು. ಇವರು ಖರ್ಚಿನ ಕಾಲಂನಲ್ಲಿ ತೋರಿಸ್ತಾರೆ, ನಷ್ಟದ ಕಾಲಂನಲ್ಲಿ ತೋರಿಸ್ತಾರೆ. 13 ಲಕ್ಷ ರೂಪಾಯಿ ಜಮಾ ಖಾತೆ ಬರಬೇಕಾಗಿದ್ದು ಖರ್ಚಿನ ಖಾತೆಗೆ. ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ, 13 ಲಕ್ಷ ರೂಪಾಯಿ ಏನಾಯ್ತು? ಇದನ್ನ ನಾವು ಲೆಕ್ಕ ಕೇಳಿದ್ದು. ಇದನ್ನ ಸಾರ್ವಜನಿಕವಾಗಿ ಲೆಕ್ಕ ಕೇಳಿದ್ರೆ, ಲೆಕ್ಕ ಕೇಳಿದವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಂತು ಲೆಕ್ಕ ಕೇಳಿದವನ್ನೇ ಯಾವ್ಯಾವ ರೀತಿ ಏನೇನ್ ಮಾಡಿದ್ರು ಅಂತ ನೀವೆಲ್ಲ ನೋಡಿದ್ದೀರಿ.
ಇದು ಒಂದೇ ಒಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇರುವಂಥದ್ದು. ಕನಕ ಗುರುಪೀಠದ 25ನೇ ವರ್ಷದ ವಾರ್ಷಿಕೋತ್ಸವ ರಜತ ಮಹೋತ್ಸವ ನಡೆಯುತ್ತೆ ಬೆಳ್ಳೂಡಿನಲ್ಲಿ. ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬೆಳ್ಳೂಡಿ ಗ್ರಾಮದಲ್ಲಿ ಭಕ್ತರ ಭಕ್ತಿಯ ಕುಟೀರ ಕಟ್ಟಿ ಅಲ್ಲಿ 25ನೇ ವರ್ಷದ ರಜತ ಮಹೋತ್ಸವ ನಡೆಯುತ್ತೆ. ಇಲ್ಲಿ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಏನು 206 ದಿನಗಳಲ್ಲಿ ಮಠ ಕಟ್ತಾರೆ, ಭಕ್ತರ ಹಣದಿಂದ ಮಠ ಕಟ್ತಾರೆ, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಕೊಡ್ತಾರೆ, ಏನು ಕಾರ್ಯಕ್ರಮ ಮಾಡ್ತಾರೆ, ಕಾರ್ಯಕ್ರಮಕ್ಕೆ ದೇಣಿಗೆ ಬಂದಿದ್ದನ್ನ ಲೆಕ್ಕ ಕೊಡ್ತಾರೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು ರಜತ ಮಹೋತ್ಸವದ ಅಂಗವಾಗಿ 1,15,00,000 ರೂಪಾಯಿಗಳನ್ನ ದೇಣಿಗೆ ಇರ್ತಾರೆ. ಅದನ್ನ ನಾನು ಹೇಳಿರುವುದಂತದಲ್ಲ, ಕಳೆದ 6 ವರ್ಷಗಳ ಹಿಂದೆ ಇವರು ಜನರಲ್ ಬಾಡಿ ಪುಸ್ತಕದಲ್ಲಿ ಹೇಳಿರುವಂತದ್ದು. ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ 1,15,00,000 ರೂಪಾಯಿಯ ದೇಣಿಗೆ ಬಂದಿದೆ. 1,07,00,000 ರೂಪಾಯಿ ಚಿಲ್ಲರೆ ಖರ್ಚಾಗಿದೆ ಅಂತೇಳಿ ಖರ್ಚಿನ ಕಾಲಮಲ್ಲಿ ತೋರಿಸ್ತಾರೆ. ಇದುವರೆಗೂ ಯಾರು ದೇಣಿಗೆ ಕೊಟ್ಟವರು ಸಮಾಜದ ಮುಂದೆ ಹೇಳಿಲ್ಲ. 1,07,00,000 ರೂಪಾಯಿ ಏನಕ್ಕೆ ಖರ್ಚು ಮಾಡಿದಿರಿ ಇವತ್ತರೆಗೂ ಸಮಾಜಕ್ಕೆ ಕೇಳಿಲ್ಲ. ಲೆಕ್ಕಾಚಾರದ ಪುಸ್ತಕದಲ್ಲಿ ಮಾತ್ರ, ಆಡಿಟ್ ಪುಸ್ತಕದಲ್ಲಿ ಮಾತ್ರ 1,15,00,000 ಜಮಾ, 1,07,00,000 ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ. ಇದ್ರ ಬಗ್ಗೆ ಲೆಕ್ಕ ಕೇಳಿ 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 ಸಾಕಾಗಿ ನಾವು ಸುಮ್ಮನಾಗ್ಬಿಟ್ಟು ಈಗ 6 ವರ್ಷದ ನಂತರ ಮತ್ತೊಮ್ಮೆ 2024ರ ಜನರಲ್ ಬಾಡಿ ಪುಸ್ತಕದಲ್ಲಿ ಲೆಕ್ಕಾಚಾರದಲ್ಲಿ ಕನಕ ಗುರುಪೀಠದ ಹೆಸರಲ್ಲಿ 13 ಲಕ್ಷ ರೂಪಾಯಿ ಜಮಾ ಆಗ್ಬೇಕಾಗಿರೋದು ಖರ್ಚಲ್ಲಿ ತೋರಿಸ್ತಾರೆ. ಈ 13 ಲಕ್ಷ ರೂಪಾಯಿ, 1,15,00,000 ರೂಪಾಯಿ, 1,07,00,000 ರೂಪಾಯಿ ಸಮುದಾಯದ ಹಣ ರೀ. ಕಟ್ಟ ಕಡೆಯ ಕುರುಬನಿಗೂ ಸೇರ್ಬೇಕಾಗಿದ್ದ ಹಣ. ಮಠಕ್ಕೆ 1,07,00,000 ರೂಪಾಯಿ ಖರ್ಚು ತೋರಿಸ್ತಾ ಇದಾರಲ್ಲ, ಕನಕ ಗುರುಪೀಠಕ್ಕೆ 1 ಪೈಸಾ ಕೊಟ್ಟಿರೋದಿದ್ಯಾ? ದಾಖಲೆ ಇದೆಯಾ? ಮೂಲಗಳ ಪ್ರಕಾರ ಮಠಕ್ಕೆ 1 ಪೈಸಾ ಹೋಗಿಲ್ಲ. 25ನೇ ವರ್ಷದ ರಜತ ಮಹೋತ್ಸವಕ್ಕೆ ಒಂದು ಸ್ಮರಣ ಸಂಚಿಕೆ ಮಾಡ್ತೇವೆ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಸ್ಮರಣ ಸಂಚಿಕೆ ಸಮಿತಿ ರಚನೆ ಆಗುತ್ತೆ. 25 ವರ್ಷಗಳ 10 ವರ್ಷದಲ್ಲಿ ಮಾಡಿದ್ರಲ್ಲ ದಶಮಾನೋತ್ಸವ ಅಂತೇಳಿ, ಅದೇ ರೀತಿ 25 ವರ್ಷದ ರಜತ ಮಹೋತ್ಸವದ ಸ್ಮರಣ ಸಂಚಿಕೆ ಮಾಡ್ತೇವೆ ಅಂತೇಳಿ ಆಹ್ವಾನ ಪತ್ರಿಕೆಯಲ್ಲಿ ಸ್ಮರಣ ಸಂಚಿಕೆ ಉದ್ಘಾಟನೆ ಅಂತ ಇರುತ್ತೆ. ಅದನ್ನು ಜವಾಬ್ದಾರಿ ತಗೊಂಡವ್ರು ಯಾರು? ಕರ್ನಾಟಕ ಪ್ರದೇಶ ಕುರುಬರ ಸಂಘದವರು. ಸ್ಮರಣ ಸಂಚಿಕೆ ಪ್ರಿಂಟು ಆಗಿಲ್ಲ, ತಯಾರು ಆಗಿಲ್ಲ, ಬಿಡುಗಡೆನೂ ಆಗಿಲ್ಲ. ಈ ಎಲ್ಲ ವಿಚಾರಗಳನ್ನ ನಾವು ನೋಡ್ತಾ ಇದ್ರೆ ನಾವು 25 ವರ್ಷ ಮಠ ಕಟ್ಟಿ 25 ವರ್ಷದ ಸಾಧನೆಯನ್ನು ಸ್ಮರಣ ಸಂಚಿಕೆ ಮಾಡಿ ಅದನ್ನ ಅವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕಡೆ ಉದ್ಘಾಟನೆ ಮಾಡಿಸಿ ಇಡೀ ಜಗತ್ತಿಗೆ ಹೇಳಬೇಕು, ಇಲ್ಲಿ ಕನಕ ಗುರುಪೀಠ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ, ಇಷ್ಟೆಲ್ಲ ಮಾಡಿದೆ, ಸಮುದಾಯಕ್ಕೆ ಇಷ್ಟೆಲ್ಲ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಮಾಡಿದೆ ಅಂತ ಹೇಳ್ಬಿಟ್ಟು ಫೋಟೋಗಳ ಸಮೇತ ಜನರ ಮುಂದೆ ಇಡಬೇಕಾಗಿತ್ತು. ಇಟ್ರ ಅವತ್ತು ಸ್ಮರಣ ಸಂಚಿಕೆಯ ಉದ್ಘಾಟನೆ ಅಂತ ಹೇಳ್ತಾರೆ, ಪುಸ್ತಕನೇ ಇಲ್ಲ. 1,15,00,000 ರೂಪಾಯಿ ಸಮಾಜದ ಹೆಸರು ಕನಕ ಗುರುಪೀಠದ ಹೆಸರಿನಲ್ಲಿ ದೇಣಿಗೆ ಸಂಗ್ರಹಣ ಮಾಡಿ 1,07,00,000 ರೂಪಾಯಿ ತೋರಿಸ್ತಿರಲ್ಲ, ಏನಾಯ್ತು ಹಣ? ಏನಕ್ಕೆ ಖರ್ಚು ಮಾಡಿದಿರಿ? ಕನಕ ಗುರುಪೀಠದ ಹೆಸರಿನಲ್ಲಿ ತಗೊಂಡ್ಮೇಲೆ ಏನಕ್ಕೆ ಖರ್ಚು ಮಾಡಿದೀವಿ ಅಂತ ಹೇಳ್ಬೇಕಲ್ಲ, ಏನೇ ಇಲ್ಲ. ಯಾರನ್ನ ಕೇಳಬೇಕು? ಒಬ್ಬ ಸಮುದಾಯದ ವ್ಯಕ್ತಿಯಾಗಿ, ಒಬ್ಬ ಸಮುದಾಯದ ಪತ್ರಿಕೆಯ ಕುರುಬರ ಬಾಂಧವ್ಯ ಸಂಪಾದಕನಾಗಿ, ಇವತ್ತು ಕನಕ ಟಿವಿಯ ಸಂಪಾದಕನಾಗಿ ಇವತ್ತಿಗೂ ಸಹ ನಾನು ಕೇಳ್ತಾ ಇರುವಂತದ್ದು, ಸಮುದಾಯದ ಹಣ ಸಮುದಾಯಕ್ಕೆ ಸೇರ್ಬೇಕೆ ಹೊರತು ಬೇರೆ ಎಲ್ಲಿಗೂ ಹೋಗಬಾರದು. ನೀವೆಲ್ಲರೂ ಸಹ ಬೇರೆಯವರಲ್ಲ. ಇವತ್ತೇನು ಆಡಳಿತದಲ್ಲಿ 5 ವರ್ಷಗಳ ಕಾಲ ಆಡಳಿತ ಮುಗಿಸಿ, 5 ವರ್ಷಗಳ ಕಾಲ ಒಂದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಆಡಳಿತ ಮುಗಿಸಿ, ನೀವು ಮಾಜಿ ನಿರ್ದೇಶಕರಾಗಿದ್ರು ಸಹ ಇನ್ನೂ ಸಹ ಪದಾಧಿಕಾರಿಗಳಾಗಿ, ನಿರ್ದೇಶಕರಾಗಿ ಇನ್ನೂ ಸಹ ನಾವು ಅಲ್ಲೇ ಕೂತಿದ್ದೀವಿ ಅಂತ ನೀವು ಕೂತ್ಕೊಂಡಿದ್ದೀರಲ್ಲ. ಈ ಲೆಕ್ಕಾಚಾರಗಳಲ್ವಾ ಇವು? ರೈಟಿಂಗ್ ಅಲ್ಲಿ ಲೆಕ್ಕಾಚಾರ ಕೇಳಿದ್ವಿ, ಉತ್ತರ ಕೊಡ್ಲಿಲ್ಲ. ವೇದಿಕೆಯ ಮೇಲೆ ಕೂತ್ಕೊಂಡಿದ್ದೀರಿ. ಇಲ್ಲಿ ಕೇಳ್ತಾ ಇರುವವರು ಯಾರು? ನಮ್ಮ ಬಂಧುಗಳು. ಅವ್ರಿಗೆ ಲೆಕ್ಕ ಕೊಡಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ಲ. ಆಯ್ತು, 1,07,00,000 ಇಲ್ಲ, 1,15,00,000ದಲ್ಲಿ 1,07,00,000 ಲೆಕ್ಕ ಇಲ್ಲ. ಆಡಿಟ್ ಮಾಡಿರುವಂತ ಲೆಕ್ಕ ಇರುತ್ತದೆ, ತಗೊಳಪ್ಪ ಅಂತೇಳಿ ಕೊಡಬೇಕಾಗಿತ್ತು. 13 ಲಕ್ಷ ರೂಪಾಯಿ ಏನಾಯ್ತು? ಈ 13 ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು? ಯಾವ ಲೆಕ್ಕಾಚಾರಕ್ಕೆ ಹೋಯ್ತು? ಎಲ್ಲಿದೆ?
ಇಲ್ಲಿ ಲಾಭ ಆಗ್ಬೇಕಾಗಿರೋದು ಅಕೌಂಟ್ ಅಲ್ಲಿ ಇದೆಯಾ, ಅಕೌಂಟ್ ಬಂದಿದ್ಯಾ, ಇದು ಉತ್ತರ ಕೊಡ್ಬೇಕಾಗಿರೋರು ಯಾರು? ಅಧ್ಯಕ್ಷರು ಕೊಡಲ್ಲ. ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ ಆದ್ರೂ ಸಹ ಅಧ್ಯಕ್ಷರು ಅಂತಾರೆ, ಮಾಜಿ ಕಾರ್ಯದರ್ಶಿರಾಗಿದ್ದಾರೆ ಆಗ್ಲೂ ಸಹ ಈಗಲೂ ಅಲ್ಲಿ ಕಾರ್ಯದರ್ಶಿಗಳು, ಲೆಕ್ಕ ಪರಿಶೋಧಕರು ಅಂತಾರೆ, ಲೆಕ್ಕ ಪರಿಶೋಧಕರು ಮಾಜಿ ಆಗಿದ್ದಾರೆ ಆದ್ರೂ ಹಾಲಿ ಲೆಕ್ಕ ಪರಿಶೋಧಕರು ಅಂತಾರೆ, ಖಜಾಂಚಿಗಳು ಅಂತಾರೆ ಅವರು ಹಾಲಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಲೆಕ್ಕ ಕೊಡ್ಬೇಕಲ್ಲ, ನಾನು ಕರೆಕ್ಟ್ ಆಗಿದ್ದ ಅಂತಂದಾಗ ಲೆಕ್ಕ ಕೊಟ್ಬಿಡ್ಬೇಕಲ್ಲ. ಯಾರು ವೈಯಕ್ತಿಕ ಅಲ್ಲ, ಅವರೆಲ್ಲರೂ ನನ್ನ ಅಣ್ಣ ತಮ್ಮಂದ್ರೆ, ವೈಯಕ್ತಿಕವಾಗಿ ಎಲ್ಲರೂ ಅವರ ಅಣ್ಣ ತಮ್ಮಂದ್ರೆ. ಆದ್ರೆ ಆ ಜವಾಬ್ದಾರಿ ತಗೊಂಡಾಗ ಸಮುದಾಯ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ. ಯಾಕೆ ಕೊಡ್ತಾ ಇಲ್ಲ? ಸಮಾಜಕ್ಕೆ ಗೊತ್ತಾಗ್ಬೇಕಲ್ಲ. ರೀ, ಕರ್ನಾಟಕದಲ್ಲಿ ಏನು ಜಾತಿ ಗಣತಿ ಬಿಡುಗಡೆ ಆಗಿರುವ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ನಮ್ದು. ಇವತ್ತಿನ 2025 ಜನಗಣತಿ ತಗೊಂಡ್ರೆ ನಾವು 2014ರಲ್ಲಿ ಏನು 50 ಲಕ್ಷ ಇದು, ಈ ಗಣತಿ ತಗೊಂಡ್ರೆ 56-57 ಲಕ್ಷ ಇರುವಂತದ್ದು ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ. ನಾವು ಯಾವ ರೀತಿ ಬೆಳಿಬಹುದಾಗಿತ್ತು, ಯಾವ ರೀತಿ ಬೆಳೆಸಬಹುದಾಗಿತ್ತು. ಮುಖ್ಯಮಂತ್ರಿಗಳಾಗಿದ್ದು ನಮ್ಮವರೇ ಮುಖ್ಯಮಂತ್ರಿಗಳಾಗಿದ್ರು 2013ರಿಂದ 2018ರವರೆಗೂ. ಯಾವ ರೀತಿ ಸಮುದಾಯವನ್ನ ಕಟ್ಟಬೇಕಾಗಿತ್ತು. ಒಂದು ಶಿಕ್ಷಣ ಸಂಸ್ಥೆ ಇಲ್ಲ. ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ತೀವಿ ಅಂತೇಳಿ ಇವತ್ತು ಮಳೆ ಗಾಳಿ ಬಿದ್ದು ಒದ್ದಾಡ್ತಾ ಇದೆ. ಒಂದು ಡಿಗ್ರಿ ಕಾಲೇಜ್ ಇಲ್ಲ. ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡಬೇಕು? ಎಲ್ಲಾದ್ರೂ ಆಸ್ತಿಗಳನ್ನ ಬೇರೆಯವರು ಅದನ್ನ ವಶಪಡಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಕೇಳೋದಿಲ್ಲ. ಇರುವ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋಣ ಅಂತಂದ್ರೆ ಅದ್ರ ಬಗ್ಗೆ ಉತ್ತರ ಇಲ್ಲ. ಪ್ರಶ್ನೆ ಕೇಳ್ದವನೇ ವಿಲನ್ನು, ಪ್ರಶ್ನೆ ಕೇಳ್ದವನೇ ಅವನನ್ನು ವಿಲನ್ ಮಾಡೋದು, ಬೇರೆ ಬೇರೆ ಕಡೆಯಿಂದ ಒತ್ತಡ ಹಾಕ್ಸೋದು, ಬಾಯಿ ಮುಚ್ಚಿಸೋಂತ ಕೆಲಸ ಮಾಡಿಸೋದು. ಏನಿದು? ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಹೋಗ್ಲಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರ ಕಟ್ಟಡವನ್ನ ಕಟ್ಟಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಮಾಜಿಗಳಾಗಿದ್ರು ಸಹ ಏನು 2 ಮೀಟಿಂಗ್ಗಳು ಮಾಡಿ ರೆಸೊಲ್ಯೂಷನ್ ಮಾಡ್ತಿರಲ್ಲ, ಯಾವುದೇ ಇದಿಲ್ಲದೆ ಕಾನೂನು ಬದ್ಧವಾಗಿ ಮಾಡದೆ. ಇಲ್ಲಿ ಆಡಳಿತಾಧಿಕಾರಿ ನೇಮಕ ಆಗಿಲ್ಲ, ಚುನಾವಣೆ ಆಗಿಲ್ಲ. ಇವರು ಮಾಜಿಗಳಾಗಿದ್ದಾರೆ. ಡಿಸೆಂಬರ್ 23ಕ್ಕೆ ಎಲ್ಲ ಮಾಜಿಗಳಾಗಿದ್ದಾರೆ, ಆದ್ರೂ ಸಹ ಸಭೆಗಳನ್ನ ಮಾಡ್ತಾರೆ. ಸಮಾಜದ ಮುಂದೆ ಗೊತ್ತಿಲ್ಲ. ಆ ಕಟ್ಟಡ ಹೊಡಿತಾ ಇದ್ದಾರೆ. ಯಾಕೆ ಹೊಡಿತಾ ಇದೀವಿ? ಆ ಕಟ್ಟಡ ಗುದ್ದಲಿ ಪೂಜೆ ಹೊಡೆಯೋ ಗುದ್ದಲಿ ಪೂಜೆಗೆ ವೈದ್ಯ ಸುರೇಶ್ ಅವ್ರನ್ನ ಕರ್ಕೊಂಡು ಬರ್ತಾರೆ. 4 ಮಠಗಳಿದಾವೆ, ಸ್ವಾಮೀಜಿಗಳಿಗೆ ಉತ್ತರ ಇಲ್ಲ. ಉತ್ತರ ಕರ್ನಾಟಕದಲ್ಲಿ 10 ಜನ ಮಠಗಳಿದಾವೆ, 100 ಸ್ವಾಮೀಜಿಗಳಿದ್ದಾರೆ. ಕರ್ಕೊಂಡು ಬಂದು ಗುದ್ದಲಿ ಪೂಜೆ ಕರೆಯೋದಿಲ್ಲ. ವಿಶ್ವನಾಥ್ ಅವ್ರಿಗೆ ಆಹ್ವಾನ ಇಲ್ಲ. ಸಮಾಜದ ಹಿರಿಯರು, ಕನಕ ಗುರುಪೀಠದ ಸಂಸ್ಥಾಪಕರು, ಬಂಡಪ್ಪನವ್ರಿಗಿಲ್ಲ, ಈಶ್ವರಪ್ಪನವ್ರಿಗಿಲ್ಲ, ಬೈರ್ತಿ ಬಸವರಾಜ್ ಅವ್ರಿಗಿಲ್ಲ. ಏನ್ ಮಾಡಕ್ ಹೊರಟಿದ್ದೀರಿ? ಸಮುದಾಯಕ್ಕೆ ಹೇಳ್ತಿಲ್ಲ. ಈ ಕಟ್ಟಡ ಗಾಂಧಿನಗರದ ಕಟ್ಟಡ 17,000 ಚದರಡಿಯ ಕಟ್ಟಡ. ಈ ಕಟ್ಟಡವನ್ನ ನಾವು ಒಡೆದು ಕಟ್ತಾ ಇದ್ದೇವೆ. ಇದು ಕಟ್ಟಡ ಒಡೆಯೋದಕ್ಕೆ ಇಷ್ಟ ಆಗುತ್ತೆ. ಆ ಕಟ್ಟಡದ ಸಾಮಗ್ರಿಗಳು, ಕಲ್ಲು, ಮರ ಇವೆಲ್ಲಾನು ಇಷ್ಟು ಲಕ್ಷಕ್ಕೆ ನಾವು ಅದನ್ನ ಮಾರಾಟ ಮಾಡ್ತಾ ಇದ್ದೇವೆ. ಇಷ್ಟಕ್ಕೆ ಟೆಂಡರ್ ಆಗಿದೆ. ಇದರಲ್ಲಿ ಇಷ್ಟು ಲಾಭ ಬರುತ್ತೆ. ಈ ಕಟ್ಟಡದ ಫೌಂಡೇಶನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಏನ್ ಮಾಡ್ತಾ ಇದೀವಿ, ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಎಷ್ಟು ಫ್ಲೋರ್ ನಾವು ಕಟ್ತೀವಿ, ಎಷ್ಟು ಫ್ಲೋರ್ಗೆ ಎಷ್ಟು ಹಣ ಆಗುತ್ತೆ, ಆ ಫ್ಲೋರ್ಗಳಲ್ಲಿ ಇರುವಂತ ಹಾಲಿ ಬಾಡಿಗೆದಾರರಿಗೆ ನಾವು ಯಾವ ಫ್ಲೋರ್ ಅಲ್ಲಿ ಬಿಟ್ಕೊಡ್ತೀವಿ, ಉಳಿದಂತೆ ನಾವು ಏನೇನು ವಿದ್ಯಾರ್ಥಿ ನಿಲಯ ಮಾಡ್ತಾ ಇದೀವ, ಮತ್ತೇನಾದ್ರೂ ಮಾಡ್ತಾ ಇದೀವ, ಅದರ ಆದಾಯ ಎಷ್ಟು ಬರುತ್ತೆ, ಕಟ್ಟದ ಮೇಲೆ ಖರ್ಚು ಎಷ್ಟಾಗುತ್ತೆ, ಖರ್ಚು ಯಾರು ಕೊಡ್ತಾ ಇದ್ದಾರೆ, ಸಮುದಾಯದವರು ನೀವೆಲ್ಲ ಸೇರಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಜಿಲ್ಲಾವಾರು ತಾಲೂಕುವಾರು ಸಂಗ್ರಹಣ ಮಾಡಿ ನಮಗೆ ಕೊಡಿ. ಅದಕ್ಕೊಂದು ಸಮಿತಿ ಮಾಡ್ತೀವಿ. ಆ ಸಮಿತಿಯಲ್ಲಿ ಲೆಕ್ಕಾಚಾರ ಪ್ರತಿಯೊಂದಕ್ಕೂ ಬಿಲ್ಲು ಓಚರಿಸಿರ್ತವೆ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಮಿತಿ ರಚನೆ ಆಗಲಿ, ಸ್ವಾಮೀಜಿ ನೇತೃತ್ವದಲ್ಲಿ ಕಣ್ಗಾವಲು ಸಮಿತಿ ಆಗಲಿ, ಕಟ್ಟಡವನ್ನು ಕಟ್ಟೋಣ, ಸಮಾಜದ ಆಸ್ತಿಯನ್ನು ಉಳಿಸೋಣ. ಈ ರೀತಿ ಏನಾದ್ರೂ ಈಗ ಏನೋ ವಿಡಿಯೋಗಳನ್ನ ಮಾಡಿ ಏನೋ ಸಮಾಜದ ಮುಂದೆ ಇವ್ರೇನಾದ್ರೂ ಹೇಳಿದ್ರೆ ಹೌದಪ್ಪ ಇವ್ರು ಮಾಡ್ತಾ ಇರೋದು ಕರೆಕ್ಟ್ ಇದೆ ಅಂತ ಹೇಳ್ಬೋದು. ಇವ್ರು ಏನೂ ಹೇಳದೆ ಕತ್ತಲ್ಲಿಟ್ಬಿಟ್ಟು ನನ್ನ ಹತ್ರ ಹಣ ಇದೆ, ಯಾರೋ ಹಣ ಹಾಕ್ತಾರೆ, ಬಿಲ್ಡರ್ಗೆ ಟೈಅಪ್ ಆಗಿದೆ, ಬಂದಿದ್ರಲ್ಲಿ ಬಿಲ್ಡರ್ಗೆ ಇಷ್ಟು, ಸಮಾಜಕ್ಕೆ ಇಷ್ಟು ಅಂತಂದ್ರೆ ಸಮಾಜದ ಆಸ್ತಿಯನ್ನ ಬಿಲ್ಡರ್ಗೆ ಲಾಭ ಮಾಡ್ಕೊಡ್ತಾ ಇದ್ದಾರ? ಗೊತ್ತಿಲ್ಲ. ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ಕೇಳ್ಬೇಕಲ್ಲ. ಈ ಸಮಾಜದಲ್ಲಿ ನಾವು ಹುಟ್ಟಿದೀವಲ್ಲ, ಸಮಾಜದ ಋಣ ಆಯ್ತಲ್ಲ, ನೀವು ಪ್ರತಿಯೊಬ್ಬರಿಗೂ ಇದೆಯಲ್ಲ. ನೀವು ನಮ್ಮ ಮನೆಯ ಆಸ್ತಿಗಳನ್ನ, ನಮ್ಮ ಮನೆಯ 1 ಇಂಚನ್ನ ಯಾರಾದ್ರೂ ತೆಗೆದುಕೊಂಡು ಹೋಗ್ಬಿಟ್ರೆ ಏನೆಲ್ಲ ಗಲಾಟೆ ಮಾಡ್ತೀರಿ. ನಮ್ಮ ಜೋಬ್ನಲ್ಲಿರುವ 1 ರೂಪಾಯಿ ಯಾವನಾದ್ರೂ ಕಸ್ಕೊಂಡ್ಬಿಟ್ರೆ ನಾವೆಷ್ಟೆಲ್ಲ ಗಲಾಟೆ ಮಾಡ್ತೀವಿ. ಆದ್ರೆ ಸಮಾಜದ ಆಸ್ತಿ ಈ ರೀತಿ ಆಗ್ತಾ ಇದೆಯಲ್ಲ. ಇವತ್ತು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಹಲವಾರು ಜನ ಕೋರ್ಟಿಗೆ ಅರ್ಜಿ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಓಪನ್ ಆಗಿದೆ.
ಈಗ ಅದು ಅರ್ಧಂಬರ್ಧ ಹೊಡಿತಾ ಇದ್ದಾರೆ. ಹೊಡೆದಾದ್ಮೇಲೆ ಕೋರ್ಟ್ಗೆ ಹೋಗಿ ಸ್ಟೇ ಬರುತ್ತೆ ಅಂತ ಇಟ್ಕೊಳ್ಳಿ. ಯಾರು ಹೊಣೆ? ಅದಕ್ಕೆ ಹೊಣೆ ಯಾರು? ಯಾಕೆ ಹೋಗ್ತಾ ಇದ್ದಾರೆ ಕೋರ್ಟ್ಗೆ? ಇವರು ಲೆಕ್ಕ ಏನು, ನಿಬಂಧನೆಗಳೇನಾಗಿದೆ, ಒಪ್ಪಂದ ಏನಾಗಿದೆ, ಇಷ್ಟು ವಿಚಾರಗಳನ್ನ ಯಾರಿಗೂ ಹೇಳದೆ, ಸಮುದಾಯಕ್ಕೆ ಹೇಳದೆ ಇವ್ರು ಏನೋ ಕಟ್ತಾ ಇದ್ದಾರೆ. ಸಮುದಾಯಕ್ಕೆ ಗೊತ್ತಾಗಬೇಕು, ವಿಚಾರಗಳು ಗೊತ್ತಾಗಬೇಕು, ಪ್ಲಾನಿಂಗ್ ಏನು, ಎಸ್ಟಿಮೇಷನ್ ಏನು, ಒಪ್ಪಂದ ಏನು, ಎಲ್ಲವೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೋರ್ಟ್ಗೆ ಹೋಗ್ತಾ ಇರುವಂಥದ್ದು, ದಾಖಲೆಗಳನ್ನು ತೆಗೆದುಕೊಂಡೋಗಿ ಕೋರ್ಟ್ಗೆ ಹೋಗ್ತಾ ಇರುವಂಥದ್ದು. ಚುನಾವಣಾ ಅವಧಿ ಮುಗಿದಿದೆ, ಚುನಾವಣೆ ಮಾಡಿಲ್ಲ, ಆಡಳಿತಾಧಿಕಾರಿ ನೇಮಕ ಮಾಡಿಲ್ಲ, ಇದರ ಬಗ್ಗೆ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇದನ್ನ ವಿಚಾರಗಳನ್ನ ಸಮುದಾಯದ ಮುಂದೆ ಹೇಳಬೇಕಾಗಿರುವಂಥದ್ದು ಅವರು ಹೇಳಬೇಕು. ಸಮುದಾಯದ ಪತ್ರಿಕೆ ಆಗಿರುವಂತಹ ಕುರುಬರ ಬಾಂಧವ್ಯದಲ್ಲಿ ನಾವು ಈಗಾಗಲೇ ಹಲವಾರು ಸಾರಿ ನಾವು ಪ್ರಕಟ ಮಾಡಿದ್ದೇವೆ. ಸಮುದಾಯದ ಧ್ವನಿಯಾಗಿರುವಂತಹ ಕನಕ ಟಿವಿಯ ಮೂಲಕವೂ ಸಹ ನಾವು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಮುದಾಯದ ಹಣ, ಒಂದೊಂದು ರೂಪಾಯಿ, ಒಂದೊಂದು ಪೈಸೆ ಸಮುದಾಯಕ್ಕೆ ಸೇರಬೇಕು, ಲೆಕ್ಕಾಚಾರಗಳನ್ನು ಕೊಡಬೇಕು. 13 ಲಕ್ಷ ರೂಪಾಯಿ ಎಲ್ಲಿ ಹೋಯಿತು? 13 ಲಕ್ಷ ರೂಪಾಯಿ ಜಮಾಗ್ ಬರಬೇಕಾಗಿರುವಂತದ್ದು ಖರ್ಚಿನ ಕಾಲಂಗೆ ಹಾಕಿದ್ರಲ್ಲ, 13 ಲಕ್ಷ ರೂಪಾಯಿ ಸಮಾಜದ ಕಟ್ಟ ಕಡೆಯ ಕುರುಬನಿಗೆ ಸೇರ್ಬೇಕಾಗಿರುವಂತದ್ದು ಎಲ್ಲಿ ಹೋಯ್ತು? ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ, ಇವತ್ತಿನವರೆಗೂ ಲೆಕ್ಕ ಕೊಟ್ಟಿಲ್ಲ. ನಾವು ರೈಟಿಂಗ್ ಅಲ್ಲಿ ಕೊಟ್ರೆ ಆಫೀಸಿಗೆ ಬನ್ನಿ ಅಂತ ಹೇಳ್ತಾರೆ. 13 ಲಕ್ಷ ರೂಪಾಯಿ ಇಲ್ಲಿ ಹೋಯ್ತು ಅಂತೇಳಿ ಒಂದು ಪೋಸ್ಟ್ ಮಾಡಿಬಿಟ್ಟು ಒಂದು ಆರ್ಡಿನರಿ 5 ರೂಪಾಯಿ ಸ್ಟಾಂಪ್ ಪೇಪರ್ ಹಾಕಿ 5 ರೂಪಾಯಿ ಸ್ಟಾಂಪ್ ಹಾಕಿ ಕಳಿಸಿದ್ರೆ ನನ್ನ ಅಡ್ರೆಸ್ಗೆ ಬರುತ್ತೆ. ನಾವು ಕೇಳಿರುವಂತಹ ಲೆಕ್ಕಾಚಾರಗಳು ಏನ್ ಲೆಕ್ಕ ಕೇಳಿದ್ವಲ್ಲ ಜನರಲ್ ಬಾಡಿಗೆ 5 ರೂಪಾಯಿ ಹಾಕಿದ್ರೆ ಸಾಕು ಬರುತ್ತೆ. ಅದು ಕೂಡ ತಯಾರಿಲ್ಲ. ನಾವು ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೆ ಏನೇನ್ ಮಾಡಬೇಕು ಎಲ್ಲ ಮಾಡ್ತಾರೆ. ಅದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ ನ್ಯಾಯಕ್ಕೋಸ್ಕರವಾಗಿ ನಿಮ್ಮ ಕುರುಬರ ಬಾಂಧವ್ಯ ಆಗ್ಲಿ, ಕನಕ ಟಿವಿ ಆಗ್ಲಿ ನ್ಯಾಯ ಬಿಟ್ಟು ಹೋಗೋದಿಲ್ಲ. ರಾಜು ಮೌರ್ಯ ಯಾವತ್ತು ನ್ಯಾಯದ ದಾರಿಯನ್ನು ಬಿಟ್ಟು ಹೋಗಿಲ್ಲ. ಸಮುದಾಯದ ಧ್ವನಿಯಾಗಿ ಸಮುದಾಯಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ, ಸಮುದಾಯಕ್ಕೆ ಏನ್ ಬೇಕು ಅನ್ನೋ ವಿಚಾರವನ್ನ ನಿರಂತರವಾಗಿ ನನ್ನ ಕರ್ತವ್ಯವನ್ನ ನಾನು ಮಾಡ್ತಾ ಇದ್ದೀನಿ. ಸಮುದಾಯವನ್ನ ಜಾಗೃತಿ ಮೂಡಿಸುವಂತ, ಸಂಘಟಿಸುವಂತ ಕೆಲಸ ಪಾರದರ್ಶಕವಾಗಿ ನಾನು ಮಾಡ್ತಾ ಇದ್ದೀನಿ. ನಮಗ್ಯಾಕೆ ಅಂತ ಕೂತಿದ್ರೆ ಇವತ್ತು ಬೇರೆ ಬೇರೆ ಸಮುದಾಯಗಳ ನೋಡ್ರಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು, ಉದ್ಯಮಿಗಳು ಏನೇನ್ ಮಾಡ್ತಾ ಇದ್ದಾರೆ. ನಮ್ಮಕ್ಕಿಂತ ಕಡಿಮೆ ಇರುವಂತ ಜನಸಂಖ್ಯೆಯವರು ಮಾಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಸಮುದಾಯದ ಪರಿಸ್ಥಿತಿ ಬಗ್ಗೆ ನಮ್ಗೇನಾದ್ರೂ ಗೊತ್ತಿದೆಯಾ? ಉತ್ತರ ಕರ್ನಾಟಕ ಭಾಗದಲ್ಲಿ ಕುರುಬರು ಅನುಭವಿಸ್ತಾ ಇರುವಂತ ನೋವಿನ ಬಗ್ಗೆ ಗೊತ್ತಿದೆಯಾ ನಿಮ್ಗೆ? ದೌರ್ಜನ್ಯಗಳ ಬಗ್ಗೆ ಗೊತ್ತಿದೆಯಾ ನಿಮ್ಗೆ? ಇದನ್ನೆಲ್ಲ ಮಾಡೋದಕ್ಕೆ ಹಿರಿಯರು ಸಂಘ ಕಟ್ಟಿರೋದು. ನಿಮ್ಗೆ ಆಗಲ್ಲ ಅಂತಂದ್ರೆ ಬೇರೆಯವ್ರಿಗೂ ಬಿಟ್ಕೊಡಂಗಿಲ್ಲಲ್ಲ. ನಮ್ಗೆ ಆಗಲ್ಲಪ್ಪ, ಬೇರೆಯವ್ರಿಗೆ ಬಿಟ್ಕೊಟ್ಬಿಡೋಣ, ಅವರಾದ್ರೂ ಮಾಡ್ಲಿ, ಅವರಾದ್ರೂ ಸಮುದಾಯಕ್ಕೆ ಏನಾದ್ರೂ ಮಾಡ್ಲಿ, ಆ ಮನಸ್ಥಿತಿನೂ ಇಲ್ವಲ್ಲ. ಇದು ನಮ್ಮ ಸಮುದಾಯದ ದುಸ್ಥಿತಿ. 13 ಲಕ್ಷ ರೂಪಾಯಿ ಏನಾಯ್ತು? ಕನಕ ಗುರುಪೀಠದ 1,15,00,000 ರೂಪಾಯಿ ಹೆಸರಿನಲ್ಲಿ ಏನ್ ದೇಣಿಗೆ ತೆಗೆದ್ರು, 1,07,00,000 ರೂಪಾಯಿ ಖರ್ಚು ತೋರಿಸಿದ್ರು. ಈ ಯಾವುದೂ ಸಮಾಜದ ಮುಂದೆ ಇಟ್ಟಿಲ್ಲ. ನಾವು ಕನಕ ಟಿವಿಯ ಮೂಲಕ ಸಮುದಾಯದ ವ್ಯಕ್ತಿಯಾಗಿ, ಸಮುದಾಯದ ಸಂಪಾದಕನಾಗಿ, ಇವತ್ತು ಪತ್ರಿಕೆಯ ಸಂಪಾದಕನಾಗಿ ಕೇಳ್ತಾ ಇದ್ದೀನಿ, ಲೆಕ್ಕ ಕೊಡಬೇಕು. ಯಾರು ವೈಯಕ್ತಿಕ ಹಣ ಕೇಳ್ತಿಲ್ಲ. ಸಮುದಾಯದ ಲೆಕ್ಕ ಅವರೇ ಪ್ರಿಂಟ್ ಮಾಡಿ ಆಡಿಟರ್ ಸೈನ್ ಮಾಡಿರುವಂತಹ ಕಾಪಿಯಲ್ಲಿರುವಂತಹ ವಿಚಾರಗಳನ್ನ ಕೇಳ್ತಾ ಇರುವಂತದ್ದು. 13 ಲಕ್ಷ ಜಮಾ ಆಗಿರೋದು ಎಲ್ಲಿ ಹೋಯ್ತು? ಒಂದು, ಕನಕ ಗುರುಪೀಠದ ಹೆಸರಿನಲ್ಲಿ 1,15,00,000 ರೂಪಾಯಿ ದೇಣಿಗೆ, 1,07,00,000 ರೂಪಾಯಿ ಖರ್ಚು, ಮಠಕ್ಕೆ 1 ರೂಪಾಯಿ ಹೋಗಿಲ್ಲ. ಅದರ ಖರ್ಚು ವೆಚ್ಚಗಳನ್ನ ಸಮುದಾಯದ ಮುಂದೆ ಇಡಬೇಕು. ಇದು ನಾವು ನಿಮ್ಮನ್ನ ಕೇಳ್ತಾ ಇರುವಂತದ್ದು. ಬಂಧುಗಳೇ, ಸಮುದಾಯದ ವಿಚಾರಗಳನ್ನ ಪಾರದರ್ಶಕವಾಗಿ ಬೇರೆ ಸಮುದಾಯದ ರೀತಿ ನಮ್ಮ ಸಮುದಾಯವು ಸಹ ಮುಗಿಲೆತ್ತರಕ್ಕೆ ಹೋಗಬೇಕು ಅನ್ನೋ ಒಂದೇ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಾವು ಸಹ ಸಮುದಾಯದ ಉನ್ನತಿಯನ್ನ ಬಯಸಿ ಈ ಮಾತುಗಳನ್ನ ಹೇಳ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ನಾ ಹೇಳೋದ್ರಲ್ಲಿ ಸತ್ಯ ಇದೆ ಅಂತ ಅನ್ಸಿದ್ರೆ ಕನಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಂಧುಗಳಿಗೆ ಹೇಳಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.